ನಂದನ ದಾನವ ಮರ್ದನ ಕೃಪೆ ತೋರೋ ಕರುಣಾ ಸಾಗರ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿತು ಬೆರೆತು ಸ್ಮರಿಸುವೆ ದೇವ ಹರಿತು ಬೆರೆತು ಸ್ಮರಿಸುವೆ ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ಕೃಷ್ಣ ಕಪಟ ನಾಟಕ ಸೂತ್ರಧಾರಿ ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿ ನಾನಾ ರೂಪದ ಪಾತ್ರಧಾರಿ ನಾನಾ ರೂಪದ ಪಾತ್ರಧಾರಿ ಆನಂದ 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 ವಂದಿದ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಶಾಂತಕಾರ ಕೃಷ್ಣ 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 ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ಸತ್ಯ ನಿರಂತರ ಸಾಕ್ಷಾತ್ಕಾರ ಪರಮಾತ್ಮ ವಾಸುದೇವ ಸತ್ಯ ನಿರಂತರ ಸಾಕ್ಷಾತ್ಕಾರ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ಸ್ಮರಿಸುವೆ ದೇವ ಅರಿತು ಬೆರೆತು ಸ್ಮರಿಸುವೆ ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ
ವಾಸುದೇವ, ಓಹೋ, ಪರಮಾತ್ಮರು ನಿದ್ರಿಸುತ್ತಿರುವರು. ಅವರು ಎಚ್ಚರಗೊಳ್ಳುವವರೆಗೂ ನಾನು ಸಹ ಈ ಪೀಠದಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳುವೆನು. ನಾರಾಯಣ. ಭವನದ ಶೃಂಗಾರ ವೈಭವ ರಕ್ತ ನೋಡಿದ ರಕ್ತ ಕೆತ್ತನೆಯ ಮಣಿಮುಕುಟ ವಜ್ರ ಓಡುವಗಳಿಂದ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಅಬ್ಬಾ, ಅಬ್ಬಾ, ಕಸ್ತೂರಿ ಕನ್ನಡರ ಕೈ ಚಳಕದಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು, ದೋಷ್ಟಿ ಬೀರಿದೊಡೆ ಚಿತ್ತ ಚೋಂಚಲ್ಲಗೊಳಿಸುವ ಭಾವ ಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರ ಮನ ಮೆಚ್ಚುವಂತೆ ಕುಸುಮ ಕೋಮಲ ಕಲ್ಪದಂತೆ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎನ್ನ ಶರೀರವನ್ನೇ ಒತ್ತಿ ಮನಸ್ಸಿನ ಚಿದಾಗ್ನೆಯನ್ನು ಅರಿಸಿ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಶಿಲಾಬಾಲಕಿಯರು ಒಳ್ಳೆಯಂತೆ ಬಳಕುವ ನಡುವು, ಮೆಂಚಿನಂತೆ ಹೊಳೆಯುವ ನಯನಗಳು,
ಸಂಪಿಗೆ ಹೂವಿನಂತಹ ನಾಸಿಕ, ಹಲೋ ಆ ಮಧುಚಂದನನ್ನೇ ಮೋಹಿಸುವಂತಹ ಮಂದಹಾಸ, ಇವುಗಳನ್ನೆಲ್ಲ ನೋಡುತ್ತಿದ್ದರೆ ಈ ನನ್ನ ಬಾಹುಗಳಿಂದ ನಾನೇ ಒಂದು ಸಾರಿ ಇದನ್ನೊಂದು ಸಾರಿ ಬಿಗಿದಪ್ಪಲೆ, ಇದನ್ನೊಂದು ಸಾರಿ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಗುರುವಂಶ ಕುಲತಿಲಕ ಕೌರವೇಶ್ವರ, ಗುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಗುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ ಬಲೆ ತಗರೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದ ಧೀರ ಪ್ರಚಂಡ ಗೌರವ, ರಣರಂಗದ ಧೀರ ಪ್ರಚಂಡ ಗೌರವ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ 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 ಗುರುನಂದನ, ಗುರುನಂದನ, ಗುರುನಂದನ. ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ ಈ ನಿನ್ನ ಮಾಯಾಶ್ರಯನ ಗೃಹವನ್ನು ನೋಡಿ ಬೆರಗಾಗುವನಲ್ಲ, ಈ ಛಲದಂಕಮಲ್ಲ. ನನ್ನರಮನೆಯ ವೈಭವಕ್ಕಿಂತ ಈ ಮಾಧವನ ಅರಮನೆಯು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇನೂ ಅಲ್ಲ. ಸಾರ್ಥಕಿ ಕೃಷ್ಣನಲ್ಲಿ ನಮಸ್ಕಾರಗಳು. ಸಾರ್ಥಕಿ ಕೃಷ್ಣನಲ್ಲಿ ಕೌರವೇಶ್ವರ,
ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು ನಾನು ಹಸ್ತಿನಾವದಿಂದ ದ್ವಾರಕೆಗೆ ಬಂದರು ಈ ನಿನ್ನ ಕೃಷ್ಣ ನಿದ್ದೆಯೂ ಮುಗಿದಿಲ್ಲವಾ? ಓಹೋ, ಮರೆತಿದ್ದೆ. ವಿರಾಟ ನಗರದ ಸಂಭ್ರಮೆಯ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತಿರಬಹುದು. ಅದಿಲ್ಲವೇ ಸಾರ್ಥಕಿ, ನಿನ್ನೊಡನೆ ಒಂದು ಮಾತಿರುವುದು. ಅದೇನು ಹೇಳುವರಾಗಿ ಕುರುವೇಶ್ವರ? ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಕೌರವೇಶ್ವರ, ಇದಕ್ಕೆ ಉತ್ತರ ಕೊಡಲು ನಾವು ಸ್ವತಂತ್ರರಲ್ಲ. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರು ನಾವು ಸಹ ಅಲ್ಲಿಯೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ಥಕಿ. ಸರ್ವ ಸಿದ್ಧತೆಯು ಸಮಗ್ರ ಸಿದ್ಧಿ ಸಾಧಿಸವಲ್ಲ. ಶ್ರೀಕೃಷ್ಣನು ನಮ್ಮ ಪಕ್ಷ ಸೇರಿದರೆ ಯಾದವ ಸೈನ್ಯವೇ ನಮ್ಮ ಪಕ್ಷವೇ ಸೇರಿದಂತೆ ಸರಿ. ಸಂದೇಹವೇಕೆ ಕುರುರಾಜ? ಪರಮಾತ್ಮನು ಇನ್ನೇನೋ ಎಚ್ಚರಗೊಳ್ಳುವರು, ಅಲ್ಲಿಯ ತನಕ ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಸಾರ್ಥಕಿ, ಈ ಕೃಷ್ಣನನ್ನು ನಾನೊಂದು ಬಾರಿ ಎಚ್ಚರಿಸಲೇ? ಆಗಲಿ ಕೌರವೇಶ್ವರ, ನೀವೊಂದು ಸರಿ ಎಚ್ಚರಗೊಳಿಸಿ. ಪ್ರಯತ್ನಿಸು. ಕೃಷ್ಣ, ಮಾಧವ, ಮುಕುಂದ, ಇವನೆಂಥ ಸುಖ ಪುರುಷನಯ್ಯ. ಮಧ್ಯಾಹ್ನದ ವೇಳೆಯಲ್ಲೂ ನಿದ್ರಿಸುತ್ತಿರುವನಲ್ಲ, ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಈತನು ಎಚ್ಚರಗೊಳ್ಳುವ ತನಕ ಈ ಪೀಠದಲ್ಲಿ ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿ ಹಾಕೊಂಡು ಹೋಗುವೆನು. ರಾಜಾದಿರಾಜ, ಮೋರ್ತಾಂಡ ತೇಜ, ಗೋಮಂಡಲದ ಅಖಂಡ ಪ್ರೀತಿ ಕಚಂಡ, ಸೂರಕುಲ ಚಕ್ರೇಶ್ವರನಾದ ನಾನು ಕೇವಲ ಈ ಗೋಪಾಲನ ಪದಸ್ಥಳದೆಡೆ ಅಸಂಭವ ಅಪಮಾನ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ, ಅಲ್ಲೇ ಕುಳಿತುಕೊಳ್ಳುವೆನು. ವಾಸುದೇವ
ನೆಮ್ಮದಿ ನಾವು ಕಳೆದೆವು ದೇವ ಬಾಬರರಾದ ಪಾಂಡವರಿಗೆ ನೀ ಪಾಂಡವರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಹೇ ಪರಮಾತ್ಮ, ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಪರಮಾತ್ಮ ವಾಸುದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ದರ್ಶನ ಬಾನಿ ತೋರೆ ದರ್ಶನ ಬಾನಿ ತೋರೆ ಕೃಷ್ಣ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣಸಕ? ಹೇಗೆ ಏನಾಯ್ತು ಸಾರ್ಥಕಿ? ಅರ್ಜುನ, ಅದನ್ನು ಹೇಳುವ ಇಚ್ಛೆಯೂ ನನಗಿಲ್ಲ, ನೀವೇ ನೋಡುವರಾಗಿ. ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯಿಂದಾಗಿ ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ಮೊದಲೇ ಬಂದಿರುವನು. ಎಂಥ ವಿಳಂಬನೆ ಪಾರ್ಥ! ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಸಹ ನಮಗೆ ಸಂತೋಷದ ವಿಷಯವೇ. ನಾನು ಮತ್ತು ನನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಮತ್ತೆ ಚಿರದಿನದ ಸಲುವಾಗಿ ಅರಣ್ಯವಾಸಕ್ಕೆ ತೆರಳುವು ಸಾರ್ಥಕಿ. ಅರ್ಜುನ, ವಿಜಯ ವಿಕ್ರಮಗಳಿಂದ ಕೂಡಿರುವ ನಮ್ಮನ್ನು ನೋಡಿ ನನಗೆ ಎಷ್ಟೊಂದು ಅಸಮಾಧಾನವೇ. ನೀನು ದ್ವಾರಕೆಗೆ ಹೊರಟ ಎಂಬ ವಿಚಾರ ತಿಳಿದ ಬಳಿಕ ನಾನು ದ್ವಾರಕೆಗೆ ಹೊರಡಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಗೆ ಪ್ರವೇಶಿಸುವೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುಸಾರವಾದ ಫಲವು ಅವರಿಗೆ ದೊರೆತೇ ದೊರೆಯುವುದು ದುರ್ಯೋಧನ. ಹಾಗಂತ ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇನೋ ಧನಂಜಯ? ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದಿರಲ್ವೇ ಅನೇಕ ರಾಜರ ಸಹಾಯ ದೊರಕುವುದು. ನಾನು ಬಂದಿರುವುದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದನಾದರೂ ಬಾ. ಆದರೆ ಈ ಬಾರಿ ಈ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನು ನಾನು ಮರೆತಿಲ್ಲ. ನೀನು ಮರೆಯುತ್ತಿರು ಕುರ್ರಾಜ. ನಾನು ಮರೆತಿಲ್ಲ. ಏ ಜನಾರ್ದನ, ಜಾಗರೂಕನ. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಗಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಿಕ್ಕಪ್ಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿವೆ. ಸ್ತುತಿಸಿ ಬೇಡುವೆನೋ ಚಕ್ರಪಾಣಿ, ಗಡಂಧಕಾರವ ಬಿಡಿಸೋ ಮಧುಸೂದನ, ಬಿಡಿಸೋ ಈ ಭವ ಬಂಧನವ, ಬಿಡಿಸೋ ಈ ಭವ ಬಂಧನವ. ಕಣ್ಮುಚ್ಚಿ ನಿದ್ರಿಸುತ್ತಿರುವೆಯೇಕೋ ಅಭಯವ ನೀಡೋ ಚಕ್ರಪಾ. ವಾಸುದೇವ, ಜಾಗೃತರಾಗುತ್ತಂದೆ.
ಅಂಧಕಾರ ಕರಿಸಿ ಸುಂದರವಾದನವ ತೋರೋ ಹರಿ ಅಂಧಕಾರ ಕರಿಸಿ ನಿನ್ನ ಸುಂದರವಾದನವ ತೋರೋ ಹರಿ ಅಂಧಕಾರ ಕರಿಸಿ ಸಿಂಧು ಶಯನ ನಿನ್ನ ಮಂದಗಸವ ಬೀರೋ ಮೋರಗೆರಿ ಹೇ ಪರಮಾತ್ಮ ಸಿಂಧು ಶಯನ ನಿನ್ನ ಮಂದಗಸವ ಬೀರೋ ಮೋರಗೆರಿ ಅಂಧಕಾರ ಕರಿಸಿ ನಿನ್ನ ಸುಂದರವಾದನವ ತೋರೋ ಗರಿ ಅಂಧಕಾರ ಗರಿಸಿ ಹೇ ಪ್ರಭಪ್ಪ ವಾಸುದೇವ ಪುರಚೋರಿ ಗರಿ ಸರ್ವದಾ ಮೊರೆ ಗಾಲಿಸಿ ಪುರಚೋರಿ ಗರಿ ಸರ್ವದಾ ಮೊರೆ ಗಾಲಿಸಿ ಮೌನವ ಕಳೆದು ಮಾನವ ಜೀವದ ಮೌನವ ಕಳೆದು ಮಾನವ ಜೀವದ ಇದ ಬಯಸಿ ಕೊರೆಯೋ ಶ್ರೀಕರಿ ಇದ ಬಯಸಿ ಕೊರೆಯೋ ಶ್ರೀಕರಿ ಅಂಧಕಾರ ಕರಿಸಿ ನಿನ್ನ ಸುಂದರವಾದನವ ತೋರೋ ಹರಿ ಅಂಧಕಾರ ಕರಿಸಿ ಅಂಧಕಾರ ಕರಿಸಿ ಅಂಧಕಾರ ಹರಿಸಿ ಯಾರು? ಧನಂಜಯ. ಪರಮಾತ್ಮ ಬಂದು ಎಷ್ಟು ಹೊತ್ತಾಯಿತು? ಸೌಖ್ಯವೇ? ಸಮಾಚಾರವೇನು? ಚಚೆ, ಈ ಚರಣದ ಅಡಿಯಲ್ಲಿ ಕುಳಿತಿರುವ ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ ದೇವ. ವಾಸುದೇವ. ಯಾರು? ನಾನು ಕುರುಚಕ್ರೇಶ್ವರ. ಬಾವಾ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ನಿದ್ರೆಯಿಂದ ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೆ ಬಾವಾ. ಬಾಬಾ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತಹ ನಿದ್ರೆ ವೇಷದವರೆಯನ್ನು ಎಚ್ಚರಿಸಲು ಸಾಧ್ಯವೇ? ಅವನು ಬಂದು ಬಹಳ ಹೊತ್ತಾದರೂ ನನ್ನನ್ನು ಗಮನಿಸದೆ ಈ ನಿನ್ನ ಮಿತ್ರ ಪಾರ್ಥನ ಬಂದಾಕ್ಷಣ ಎದ್ದು ನಿಂತು ಭಾಷಣವನ್ನೇ ಆರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಬಾವ, ನೀವೀರ್ವರು ಬಂದುದನ್ನು ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವಿರುವುದು ವಾಸುದೇವ. ನಮಗೂ ಪಾಂಡವರಿಗೂ ಕಾರ್ದಿಚ್ಚಿನಂತೆ ಭೀಕರವಾದ ಯುದ್ಧವು ಬಂದೊಳಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು ಕೃಷ್ಣ. ಏನು? ನಿಮಗೂ ಪಾಂಡವರಿಗೂ ಯುದ್ಧವೇ? ಅರ್ಜುನ, ಪರಮಾತ್ಮ ನೀನು ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು? ಹೌದು ಪರಮಾತ್ಮ. ಸರಿ ಸರಿ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಬಾವಾ ಕೃಷ್ಣ, ನನ್ನ ಮಾತನ್ನು ಕೇಳುವನ. ಬಲ್ಲೆಯ ಇಹ
ಇಹಲೋಕ ರಾಜರಾಳಿದ ಮರ್ಮ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇತು ನಿರಾಸೆ. ಬಾವ ಕೃಷ್ಣ ಭರತ ಕಂಡ ಪ್ರಳಯದಿಂದ ಲಾಭವ ನನಗೆ ಸಂತಾಪ ದೊರೆತ ಬೇಡವೋ ಈ ಆಟ ಸಮರ ಸಾಹಸ ಅನೋಚಿತ ಭರತ ಕಂಡ ಪ್ರಳಯದಿಂದ ಭರತ ಭೂಮಿ ಆಳ ಬಯಸಿ ಅನುದರಲ್ಲಿ ಕ್ರೋಧಗಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಕದಿಂದ ಬಂದು ಬಳಗರ ಕರಿಂದ ಮರಣವೋ ಮಾಡಬೇಡ ಪ್ರಾಣನಾಗಿ ಹೋಗಬೇಡ. ಮರಣವೋ ಮಾಡಬೇಡ ಪ್ರಾಂತನಾಗಿ ಹುಡುಕಬೇಡ. ಭರತ ಕಂಡ ಪ್ರಳಯ ಸಂತಾಪ ದೊರೆತ ಬೇಡವೋ ಈ ಹಠ ಸಮರ ಸಾಹಸ ಅನೋಚಿತ ಭರತ ಕಂಡ ಪ್ರಳಯ ಆದ್ದರಿಂದ ದಾಯಾದಿಗಳಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನೆ ಈ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು ಮುಕುಂದ. ಅರ್ಜುನ, ಪರಮಾತ್ಮ ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನ? ಪರಮಾತ್ಮ ಅದೊಂದು ನನಗೆ ತಿಳಿಯದು. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿದ್ದಾದ್ದರಿಂದ ನೀವು ನಿಮಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ವೀರನು, ಶೂರನು, ಮೇಲೋಗಿ ನಮ್ಮಿಬ್ಬರಿಗೂ ಸಮಾನವಾಗ ಬಂದು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸದಂತಾಗುವುದು. ನಿಧಾನವಾಗಿ ಆಲೋಚಿಸು. ಬಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವುದರಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದುದನ್ನು ಕೇಳುವುದು ಪಾರ್ಥನಿಗಿರುವುದು. ಬಾವ, ಹಾಗೆಂದು ಕೋಪಗೊಳ್ಳುವುದು ಬೇಡ. ನಾನೀಗ ನಿಮ್ಮ ಹೀರ್ವರಿಗೂ ಸಹಾಯವನ್ನು ಮಾಡುವೆನು.
ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ 11 ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ಹಿಮ್ಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೇ ಒಂದು ಕಡೆ. ಅರ್ಜುನ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಎದು ಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವನು ದೇವ. ತಥಾಸ್ತು. ನಿರಾಯುಧನು, ನಿರಸ್ತ್ರನು, ಯೋದ್ಧಮುಖನು, ಈತನನ್ನು ಕಟ್ಟಿಕೊಂಡು ಮಾಡುವ ಕಾರ್ಯವಾದರೂ ಏನು? ಕೃಷ್ಣ, ಬಾವಾ, ನಿನ್ನ 11 ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಭಲೆ ಭಲೆ ಬಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡಿರುವೆ. ನಡೆ ಬಾವ, ಈಗಲೇ ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವೆನು. ಕೃಷ್ಣ, ಬಾವಾ, ನಿನ್ನ ಬರಲಿ. ಧಾರಾಳವಾಗಿ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಭಕ್ತರನ್ನು ಕಣ್ಸನ್ನೆಯಿಂದ ಎಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯುವುದನೆಂದು ಭಾವಿಸಿದೆಯಾ? ಮಾಧವ, ಇದೆಲ್ಲವ ನಿನ್ನೊಳಗೆ ಎಡೆಯಾಡುತ್ತಿಹ ಜಾದು ಕ್ರೀಡೆಯ ಸ್ವಭಾವ. ಕೃಷ್ಣ, ಬಾವಾ, ಮಾಧವ, ಇದೆಲ್ಲವ ನಿನ್ನೊಳಗೆ ಎಡೆಯಾಡುತ್ತಿಹ ಜಾದು ಕ್ರೀಡೆಯ ಸ್ವಭಾವ. ಕಪಟ ನೋಟದೊಳ್ಳೆಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ದಿಟ ಜಾಲವಂ ಬಲ್ಲವನಲ್ಲವನೆಂದರಿತೆಯ ಮುರಹರಿ. ಶತ್ರುಶಿರಗಳಂ ಕತ್ತರಿಸಿ, ಶತ್ರುಶಿರಗಳಂ ಕತ್ತರಿಸಿ, ನೆತ್ತರದ ನದಿಯೊಳ್ಳರ್ತಿಸಲು ಚಟಪಡಿಸುತ್ತಿದೆ ಮನ, ಇದು ಸತ್ಯ. ಸಮರ ಕ್ಷೇತ್ರದೊಳಮಿ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸದಿರ್ದೊಡೆ, ಸಮರ ಕ್ಷೇತ್ರದೊಳಮಿ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸದಿರ್ದೊಡೆ. ಆ ನಿನ್ನ ಸೋಗರತ್ತಯ ಸೊಸ ಸೈರೇಂದ್ರಿಯ ಬದಿಗಳು, ಆ ನಿನ್ನ ಸೋಗರತ್ತಯ ಸೊಸ ಸೈರೇಂದ್ರಿಯ ಬದಿಗಳು ಹೇಗೆ ಜಯಗೊಳಿಪರೋ ನಿರೀಕ್ಷಿಸುವೆನು ನಾ ಯದುಪತಿ ಬಹುಪಕ್ಷಪಾತಿ. ಕೃಷ್ಣ, ಬಾವಾ, ನೀನು ಬಲು ಕಪಟಿ, ನೀನು ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾವು ನಿಮ್ಮರೆಯಲ್ಲಿ ಬೆರೆಯಲು ಸಾಧ್ಯವೇ? ಆದರೂ ಬೋಧಕವಿಲ್ಲ ಕೃಷ್ಣ. ಇಂದಿಗೆ ನೀವೇ ಬೇರೆ, ನಾವೇ ಬೇರೆ. ಆದರೆ ಒಂದು ವಿಚಾರ ಸದಾ ನಿಮ್ಮ ಜ್ಞಾಪಕದಲ್ಲಿದೆ ಕೃಷ್ಣ. ಏನದು ಬಾವಾ? ಯುದ್ಧರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಬಾವಾ, ಆಡಿದ ಮಾತಿಗೆ ಎಂದಾದರೂ ಮೀರುವುದುಂಟೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವೆನು. ಕೃಷ್ಣ, ಬಾವಾ, ಇನ್ನು ನನ್ನ ನಿನ್ನ ಭೇಟಿ ಇನ್ನೆಲ್ಲಿ? ಆ ರಣರಂಗದಲ್ಲಿ. ಆಗ ತೋರುವೆ ಈ ನಿನ್ನ ಭಕ್ತರು ಇಲ್ಲ ನನ್ನ 11 ಸೈನ್ಯದ ಬಲಾಬಲವನ್ನು. ಕೃಷ್ಣ, ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಬಾವ. ಕೃಷ್ಣ, ಬಾವಾ, ತುಚ್ಛ ಮನೋಭಾವವನ್ನು ಬಿಡು, ಅಚ್ಚರಿಯಿಂದ ಉಚ್ಚರಿಸುವೆನು. ಎಚ್ಚರ, ಎಚ್ಚರ, ಎಚ್ಚರ. ಈಗಲೇ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆಯುರ್ವೃತ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದರು. ಈ ನನ್ನ ದ್ವಾರಕೆಯಾತ್ರೆಯು ಸಾರ್ಥಕವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದಿದರಿಗೆ, ಕರಳಿದ ಕಾಂತಿಯ ಕರುಣದಿದರಿಗೆ ಸಾರ್ಥಕವಾಯಿತು ಎಂದ ಮನೋರಥ. ಸಾರ್ಥಕವಾಯಿತು ಎಂದ ಮನೋರಥ. ಅಭಯವನ್ನೇ ಅಭಯವನ್ನೇ
ವಿಜಯ ನಂದ ವಿನೋದ ಪರಮಾತ್ಮ ವಾಸುದೇವ ಪಾಂಡವ ವಿಜಯ ನಂದ ವಿನೋದ ಇಂದಮ ಪಾಲಿಪ ನೆನೆಸಿಗ ಇಂದಮ ಪಾಲಿಪ ದೇವನೆನೆಸಿಗ ಧನ್ಯತೆಯಾಂತೆವು ಪುಣ್ಯೋದಯದಿ ಧನ್ಯತೆಯಾಂತೆವು ಪುಣ್ಯೋದಯದಿ ರಾಧಾ ರಮಣ ಕೈವಶನ ರಾಧಾ ರಮಣ ಕೈವಶನ ಅಭಯ ಬನ್ನಿ ಅಭಯ ಬನ್ನಿ ಅಭಯ ಬನ್ನಿ ಯದುಪತಿ ಅಭಯ ಬನ್ನಿ ಯದುಪತಿ ಅರ್ಜುನ 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 ವಾಸುದೇವ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಜಯಕ್ಕೆ ಆಹ್ವಾನವನ್ನು ಕೊಟ್ಟು ಬರಿಗೈಯಲ್ಲಿರುವ ನನ್ನನ್ನು ನಂಬಿ ಕೆಟ್ಟೆಯಲ್ಲೋ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ದೇವ. ನಿರ್ಗತಿಗರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನಗೆ ಒಂದು ದಾರಿಯನ್ನು ತೋರಿಸು. ನಿನ್ನ ವರದಹಸ್ತವು ನನ್ನ ಹೃದಯಶೂಲ ಕಡಿವಾಣವನ್ನು ಹಿಡಿಯಲಿ. ಆಗ ನಾನು ನೋಡಿದೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಸಹಸ್ರ ದಂಡವು ನಲಿಯುವುದನ್ನು ನೀತಿಯ ವೃಕ್ಷದಲ್ಲಿ ಮಾನವ ಜೀವನದ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ದೇವ. ಅರ್ಜುನ ಪರಮಾತ್ಮ, ಅಂತೂ ನಿನ್ನ ಒಳ್ಳೆಯ ಮಾತಿನಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆದುಕೊಳ್ಳುವುದು ನನ್ನ ಮುಖ್ಯ ಉದ್ದೇಶ. ಪರಮಾತ್ಮ, ಅರ್ಜುನ, ನಿನ್ನ ನನ್ನಲ್ಲಿ ಇಂತಹ ಇಂದ್ರಜಾಲ ಬೇಕಿದೇವ. ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಜಗದಿ ಜಗದಿ ಮುರಕರಿನಯ ಒಲುಮೆಯ ಬಲದಿ ಮುರಕರಿನಯ ಒಲುಮೆಯ ಬಲದಿ ಮಾಧವ ದಯದಿ ಕಾತುರವೇ ಕೋ ವಿಜಯ ವಿಜಯ ಕಾತುರವೇ ಕೋ ವಿಜಯ ಕರದಳು ಗಾಂಧಿ ನುಡದೆ ಕರದಳು ಗಾಂಧಿ ಪಿಡಿದಿಯೋ ನುಡದಿ ಎದೆಗೆಡದಿರುಗೋಕೆ ಕಡುದೀರ ನೀ ನೆನಪಿ ಎದೆಗೆಡದಿರು ಜೋಗೆ ಕಡುದೀರ ನೀ ನೆನಪಿ ಕಾತುರವೇ ವಿಜಯ ವಿಜಯ ಕಾತುರವೇ ವಿಜಯ ವಿಜಯಕ್ಕೆ ಕಾರಣ
ಸತತವು ನಾ ಬಯಸಿ ಪಾರ್ಥ ನಿನ್ನಯ ಇತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದೆಲೆ ಪೊರವೆ ಅನವರತವು ನಿನ್ನ ಬಿಡದೆಲೆ ಪೊರವೆ ಮನದನು ಮಾನವ ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ 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 ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಅರ್ಜುನ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಕಾತುರವೇ ತಕೋ ವಿಜಯ ವಿಜಯ ಕಾತುರವೇ ತಕೋ ವಿಜಯ ವಿಜಯ ಅರ್ಜುನ ವಿಜಯ ಪರಮಾತ್ಮ ಇಲ್ಲಿ ನಡೆದ ಸಂಧಿ ಸಮಾಚಾರವನ್ನು ಅಣ್ಣನಾದ ಧರ್ಮನಂದಿಗೆ ತಿಳಿಸೋಣ ನಡೆ. ಹಾಗೆ ಆಗಲಿ ಪರಮಾತ್ಮ. ಭುಜ ಬಲ ಸೌಗದಿ ಮೆರೆಯುವ ಎನಗೆ ಸಮಾನರಾಗಿ ಹರಿ ತರೆಯೊಳಗೆ ಅತಿ ಮುದರಿ ಭುಜ ಬಲ ಸೌಗದಿ ಮೆರೆಯುವ ಎನಗೆ ಸಮಾನರಾಗಿ ಹರಿ ತರೆಯೊಳಗೆ ಅತಿ ಮುದರಿ ದುರುಳಗ ಸಿಗಗಳ ತಗಿಯುತ್ತೆ ಬರದೆ ದುರುಳಗ ಸಿಗಗಳ ತಗಿಯುತ್ತೆ ಬರದೆ ತಗಯ ಕೀರ್ತಿಯ ಪಡೆಯುತ್ತ ಮೆರದೆ ತಗಯ ಕೀರ್ತಿಯ ಪಡೆಯುತ್ತ ಮೆರದೆ ಭುಜ ಬಲ್ಲ ಭುಜ ಬಲ್ಲ ಭುಜ ಬಲ್ಲ ಸೌಗದಿ ಮೆರೆಯುವ ಎನಗೆ ಸಮಾನರಾಗಿ ಹರೈ ತಗಯೊಳಗೆ ಅತಿ ಮುದದಿ ಅದ ಮಗ ಬಿಡಿದು ಕರುಳನ್ನು ಬಗೆದು ಅದ ಮಗ ಬಿಡಿದು ಕರುಳನ್ನು ಬಗೆದು ಪರಿ ಪರಿ ವಿಧದಲ್ಲಿ ಕೀರ್ತಿಯ ಪಡೆದೆ ಪರಿ ಪರಿ ವಿಧದಲ್ಲಿ ಕೀರ್ತಿಯ ಪಡೆದೆ ಭುಜ ಬಲ್ಲ ಭುಜ ಬಲ್ಲ ಭುಜ ಬಲ್ಲ ಸೌಗದಿ ಮೆರೆಯುವ ಎನಗೆ ಸಮಾನರಾಗಿ ಹರೈ ತಗಯೊಳಗೆ ಅತಿ ಮುದದಿ ಅಕುರುರ ಮಹಾರಾಜ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಶ್ರೀಹರಿಯ ಧ್ಯಾನದಲ್ಲಿ ಸುಖ ಶಾಂತಿಯೊಂದಿರುವರೆ ಆ ವಿಚಾರವನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಅಲದರಲಾದಿತು ಬೇಳುವ
ಮಹಾರಾಜ, ಅಕ್ರೂರ, ನಮ್ಮ ರಾಜ್ಯದಲ್ಲಿ ಆ ಶ್ರೀಹರಿಯ ಕರುಣೆಯಿಂದ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನು ನಡೆಸುತ್ತಿರುವರು ಮಹಾರಾಜ. ಭಲೆ ಭಲೆ ಅಕ್ರೂರ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇನ್ನು ನಿನ್ನ ಪೀಠವನ್ನು ಮಂಡಿಸು. ಅಪ್ಪಣೆ ಮಹಾರಾಜ. ಕೃತವರ್ಮ, ಕೃತವರ್ಮನೆ ಸೈನ್ಯವೆಂತಿರುವುದು ಕೃತವರ್ಮನೆ. ಸುತ್ತಾಣ ದೇಶದ ಶತ್ರು ರಾಜರಲ್ಲ. ಕೃತವರ್ಮ, ಸುತ್ತಾಣ ದೇಶದ ಶತ್ರು ರಾಜರಲ್ಲ. ಕಪಟಣಿಗೆಯ ತಂದೊಪ್ಪಿಸುವರೆ ಕೃತವರ್ಮನೆ ಸೈನ್ಯವೆಂತಿರುವುದು ಕೃತವರ್ಮನೆ. ಕೃತವರ್ಮ, ಮಹಾಪ್ರಭು, ನಮ್ಮ ಸೈನ್ಯದ ಬಲಾಬಲವನ್ನು ಅದ್ಯಾವ ರೀತಿಯಲ್ಲಿ ಇಟ್ಟಿರುವೆ ಆ ವಿಚಾರವನ್ನು ಮಂಡಿಸು. ಅಪ್ಪಣೆ ಮಹಾಪ್ರಭು. ನೆಚ್ಚಿನ ಮೊದಲೇ ಪದಯ ನೆಚ್ಚಿನ ಮೊದಲೇ ಶತ್ರು ಸೈನ್ಯವನ್ನೆಲ್ಲ ಧ್ವಂಸಗೊಳಿಸಿದ ನಾನೀಗಲೇ. ಶತ್ರು ಶಿರಗಳ ಕತ್ತರಿಸಿದವು, ಶತ್ರು ಶಿರಗಳವ ಕತ್ತರಿಸುವ ನಾನೀಗಲೇ. ಭೂಮಂಡದೋಳ್ ಅತಿಶಯನಾಗಿ ಮೆರೆಯುವೆ ನಾನೀಗಲೇ. ಕೃತವರ್ಮ, ಬುಬ್ಬ ಅಲ್ಲಿ ಸೆನ್ನಯ್ಯ ಬೆಳುವ ಮತ ಬುಬ್ಬ ಅಲ್ಲಿ ಸೆನ್ನಯ್ಯ. ಬುಬ್ಬ ಅಲ್ಲಿ ಸೆನ್ನಯ್ಯ ಬೆಳುವ ಮತ ಬುಬ್ಬ ಅಲ್ಲಿ ಸೆನ್ನಯ್ಯ. ಕತ್ತೋ ನಿಲ್ಪೋ ಸೈನ್ಯ ಮುತ್ತು ನೆರುಪದೆ, ಮುತ್ತು ನೆರಿಪೋ ಸೈನ್ಯ ಎತ್ತ ಪದರು ಬಿಡೆ. ಕತ್ತಿಯಿಂದಲಿ ಶಿರುವ ಕತ್ತರಿಸುವೆನು ಬೆಪ್ಪಾದಲ್ಲಿ ಸೆನ್ನಯ್ಯ ಬೆಳುವ ಮತ ಬುಬ್ಬಾದಲ್ಲಿ ಸೆನ್ನಯ್ಯ. ಮಹಾಪ್ರಭು, ಕೃತವರ್ಮ, ತಂಡ ತಂಡದೊಳು ಮಂಡೆಗಳೊಡೆಯುತ್ತ, ತಂಡ ತಂಡದೊಳು ಮಂಡೆಗಳೊಡೆಯು ಚಂಡ ಪ್ರಚಂಡರಂತೆ, ಚಂಡ ಪ್ರಚಂಡರಂತೆ ತಂಡರಾಗಿ ಮೆರೆಯುವ ಬುಬ್ಬ ಅಲ್ಲಿ ಸೆನ್ನಯ್ಯ ಬೆಳುವ ಮತ ಬುಬ್ಬ ಅಲ್ಲಿ ಸೆನ್ನಯ್ಯ. ಮಹಾಪ್ರಭು, ಕೃತವರ್ಮ, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿದೆ ಎಂದರೆ ಹರಿರಾಯರನ್ನು ಕಂಡರೆ ಗೌರವಿಸುವುದು, ಶತ್ರುಗಳನ್ನು ಕಂಡರೆ ಹಸಿದ ಹೆಬ್ಬುಳಿಯಂತೆ ಆರ್ಭಟಿಸಿ ಬರುತ್ತಿರುವುದು. ಮಹಾಪ್ರಭು, ಮತ್ತೇನಪ್ಪಡೆ? ಭಲೆ ಭಲೆ ಕೃತವರ್ಮ, ನಿನ್ನ ಸಾಹಸದ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಮಂಡಿಸು. ಅಕ್ರೂರ, ಕೃತವರ್ಮ, ಮಹಾಪ್ರಭು, ಅರುಷ ತಾಳಿದೆನು ನಾ ಹರಿಯ ಕರುಣದಿ ಅತಿಶಯದಿಂದಲೇ ಹರುಷ ತಾಳಿದೆನು ನಾ. ಈಗ ನೆನೆಸುತ್ತೆ ದಾರುಣಿಯೊಳಗೆ, ಈಗ ನೆನೆಸುತ್ತೆ ದಾರುಣಿಯೊಳಗೆ ಸಾರ ಚರಿತ ಸಾಮ್ರಾಜ್ಯದಿ ನೆರವೆ.
ಅಸುರರು ನನ್ನ ಆಸ್ಥಾನದಲ್ಲಿರುವಾಗ ನನಗಾಗಲಿ ನನ್ನ ಆಸ್ಥಾನಕ್ಕಾಗಲಿ ಕುಂದು ಕೊರತೆಗಳೆಂದರೇನು? ನಿಮ್ಮ ಪೀಠವನ್ನು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಚಾರಣೆ ಸಮಾಚಾರವೇನು? ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೆ. ಆತನನ್ನು ಬಹಳ ರಾಜಮರ್ಯಾದೆಯಿಂದ ಕರೆತನ್ನಿ. ಗುರುದೇವನಾದ ಬಲಭದ್ರ ದೇವನಿಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಹೋಗಬಹುದು ಗುರುದೇವ. ದುರ್ಯೋಧನ, ಹಸ್ತಿನಾವತಿಯಲ್ಲಿ ರಾಜ ಮಾತೆಯರು ಭೀಷ್ಮ ದ್ರೋಣಾದಿಗಳು ಕುಶಲವೇ? ಗುರುದೇವ, ತಮ್ಮ ಆಶೀರ್ವಾದ ಬಲದಿಂದ ಎಲ್ಲರೂ ಸೌಖ್ಯ ಹೊಂದಿರುವರು. ಹಾಗಾದರೆ ನೀನು ಇಲ್ಲಿ ಬರಲು ಕಾರಣವೇನು? ಕಾರಣವಿರುವುದು ಗುರುದೇವ, ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಬಂಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು. ದುರ್ಯೋಧನ, ನಿಮಗೂ ಪಾಂಡವರಿಗೂ ಯುದ್ಧವೇ? ಹಾಗಾದರೆ ನಾನೀಗಲೇ ನನ್ನ ಸೈನ್ಯ ಸಮೇತವಾಗಿ ನಿನ್ನ ಸಂಗಡ ಸೇರಿ ನಿನಗೆ ಜಯವನ್ನು ತಂದು ಕೊಡುವೆನು. ನೀನಿನ್ನು ಚಿಂತಿಸಬೇಡ ದುರ್ಯೋಧನ. ನಡೆ, ನಾನೀಗಲೇ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬಹಳ ಸಂತೋಷವಾಯಿತು ಗುರುದೇವ. ಇನ್ನು ಬರಲೇ? ಆಗಬಹುದು ದುರ್ಯೋಧನ. ಕುದುವರ್ಮ, ಮಹಾಪ್ರಭು. ಯುದ್ಧಕ್ಕೆ ಹೊರಡಲು ಸೈನ್ಯವನ್ನು ಸಿದ್ಧಪಡಿಸು. ಅಪ್ಪಣೆ ಮಹಾಪ್ರಭು. ಗುರುದೇವನಾದ ಬಲಭದ್ರ ದೇವರು ನನ್ನ ಪಕ್ಷವನ್ನು ವಹಿಸುತ್ತಾಯಿತು. ಇನ್ನು ಈ ತ್ರಿಭುವನದಲ್ಲಿ ನನ್ನ ಜಯಿಸತಕ್ಕ ವೀರರು ಶೂರರು ಅದಾರಿಹರು ಆ ಪಾಂಡವರ ಚೀರಾಟ, ಈ ಕೌರವನ ಹಾರಾಟ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ಎಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ಎಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯ ಓದಿ ಸಮರ ವೀರರು. ತಾತ ಭೀಷ್ಮ ಜಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯ ಓದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡಲು ಎನ್ನ ತಮ್ಮನ ಪಾರ್ಥನ ಶಿರ ಆರಿಸುವರು ಮಿತ್ರ ಕರ್ಣನ. ಭೀಮನನ್ನು ಸೀಳಿ ಬಿಡಲು ಎನ್ನ ತಮ್ಮನ ಪಾರ್ಥನ ಶಿರ ಆರಿಸುವರು ಮಿತ್ರ ಕರ್ಣನ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ. ಆಹಾ, ಅಣ್ಣನಾದ ಬಲಭದ್ರ ದೇವನು ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವನೆಂದು ಮಾತು ಕೊಟ್ಟಿರುವನು. ಆತನೇನಾದರೂ ಆಯುಧಗಳನ್ನು ಹಿಡಿದು ಯುದ್ಧಕ್ಕೆ ನಿಂತರೆ ಪಾಂಡವರಲ್ಲಿ ಯಾರಿಹರು ಆತನನ್ನು ಜಯಿಸತಕ್ಕವರು. ಇರಲಿ, ನನ್ನ ಮಾಯೆಯಿಂದ ಒಂದು ಗೋವೊಂದನ್ನು ರೂಪಿಸಿ ಆ ಗೋಹತ್ಯೆ ನೆಪದಿಂದ ಅಣ್ಣನನ್ನು 21 ದಿನ ಭೂಹತ್ಯೆಗೆ ಕಳಿಸುವೆನು. ಯೋಗಮಾಯೆ, ಜಾಗರೂಕಳಾಗು. ಗೋರೂಪವನ್ನು ತಾಳಿ ಅಣ್ಣನಾದ ಬಲಭದ್ರ ದೇವನನ್ನು ಹಿಂಬಾಲಿಸಿ. ಏನಿದು ಸೋಜಿಗ ವನವಿದು ನೋಡಲು
ಕೋಗಿಲೆಗಳ ಗಾನವ ಕೇಳುತ್ತ ಗಿಳಿಕೋಗಿಲೆಗಳ ಗಾನವ ಕೇಳುತ್ತ ಗಿಳಿಕೋಗಿಲೆಗಳ ಗಾನವ ಕೇಳುತ್ತ ಏನಿದು ಸೋದಿಗ ಒನಬಿದು ನೋಡಲು ನವಿಲು ಸಾರಂಗದ ನಾಟ್ಯವ ನೋಡುತ್ತ ನವಿಲು ಸಾರಂಗದ ನಾಟ್ಯವ ನೋಡುತ್ತ ಏನಿದು ಸೋಜಿಗ ವನವಿದು ನೋಡಲು ಏನಿದು ಸೋಜಿಗ. ಆಹಾ, ಈ ದಿನವು ಈ ಉದ್ಯಾನವನ್ನು ನೋಡಲು ಎಷ್ಟೊಂದು ಮನೋಹರವಾಗಿರುವುದು. ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಓಹೋ, ಇದೇನಿದು? ನಮ್ಮ ಉದ್ಯಾನವನವನ್ನು ಯಾವುದೋ ಒಂದು ಗೋವು ಹಾಳು ಮಾಡುತ್ತಿರುವುದಲ್ಲ. ಓಡಿಸುವನು. ಹೇ ಗೋವು, ಹೇ ಗೋವು, ಹೋಗು ದೂರ. ಆಹಾ, ಇದೇನಿದು? ಈ ಗೋವು ನನ್ನನ್ನೇ ತಿವಿಯಲು ಬರುತ್ತಿರುವುದಲ್ಲ. ಇರಲಿ, ಒಂದು ಕಲ್ಲಿನಿಂದ ಹೊಡೆದು ಓಡಿಸುವೆನು. ಏ ಗೋವು, ಹೋಗ್. ಹಾ, ಶಿವ ಶಿವ, ಇದೇನು ಆಶ್ಚರ್ಯ! ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈಗ ತಕ್ಷಣ ಪ್ರಾಣ ಬಿಟ್ಟಿತ್ತಲ್ಲ. ಈಗೇನು ಮಾಡಲಿ? ಯಾವುದಕ್ಕೂ ನನ್ನ ಸಹೋದರನಾದ ಕೃಷ್ಣನನ್ನು ಬರಮಾಡಿ ವಿಚಾರಿಸುವೆನು. ಕೃಷ್ಣ, ಸಹೋದರ, ಎಲ್ಲಿರುವೆ? ಬೇಗ ಬರುವ ನಾವು. ಅಣ್ಣನಿಗೆ ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ಅಣ್ಣ, ಕೃಷ್ಣ, ಏಕೆ ಇಷ್ಟೊಂದು ಭೀತನಾಗಿರುವೆ? ಕೃಷ್ಣ, ಏನೆಂದು ಹೇಳಲಿ? ಏನಾಯ್ತಣ್ಣ? ಹೇಳುವೆನು, ಕೇಳು. ಕೃಷ್ಣ, ಅಣ್ಣ, ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೋನರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೋನರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸುವ ಬಗೆ, ಕೊಂದ ಪಾಪವ ಪರಿಹರಿಸುವ ಬಗೆ ಕಾಣೆನು ಜಗದೊಳಗೆ, ಅಯ್ಯೋ ಕಾಣೆನು ಜಗದೊಳಗೆ. ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ, 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 ಅಣ್ಣ, ಯಾವುದೋ ಒಂದು ಗೋವು ನಮ್ಮ ಉದ್ಯಾನವನವನ್ನು ಹಾಳು ಮಾಡುತ್ತಿತ್ತು. ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ತಕ್ಷಣ ಪ್ರಾಣ ಬಿಟ್ಟಿತ್ತು. ಕೃಷ್ಣ, ಪ್ರಾಣ ಬಿಟ್ಟಿತ್ತು. ಆ ಶಿವ ಶಿವ. ಅಣ್ಣ, ಕೃಷ್ಣ, ಯದುವಂಶದಲ್ಲಿ ಜನಿಸಿ ಗೋಹತ್ಯೆ ಮಾಡುವುದು ಮಹಾ ಅಪರಾಧವಲ್ಲವೇ ಅಣ್ಣ? ಕೃಷ್ಣ, ಅಣ್ಣ, ಇದಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸು. ಅಣ್ಣ, ಗೋಹತ್ಯೆ ಮಾಡಿದವರು ನಿಂತಲ್ಲಿ ನಿಲ್ಲದೆ, ಕುಂತಲ್ಲಿ ಕೂರದೆ, ಪುರ ಪ್ರವೇಶವನ್ನು ಮಾರದೆ, ಪುಣ್ಯ ನದಿಗಳಲ್ಲಿ ಮಿಂದು 21 ದಿನ ಭೂಯಾತ್ರೆ ಮಾಡಿದರೆ ಗೋಹತ್ಯೆ ಪರಿಹಾರವಾಗುವುದೆಂದು ನಮ್ಮ ಕುಲಗುರುಗಳಾದ
ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಇದನ್ನು ನಿನ್ನಿಂದ ಮಾಡಲು ಸಾಧ್ಯವೇ ಅಣ್ಣ? ಏಕೆ ಸಾಧ್ಯವಿಲ್ಲ ಕೃಷ್ಣ? ಏಕೆಂದರೆ ಈಗ ತಾನೇ ನಿನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯವನ್ನು ಮಾಡುವೆ ಎಂದು ಹೇಳಿರುವೆಯಲ್ಲ ಅಣ್ಣ. ಆ ದುರ್ಯೋಧನನ ಗತಿ? ಕೃಷ್ಣ, ಆ ದುರ್ಯೋಧನಿಗೆ ಯುದ್ಧದ ಚಿಂತೆ, ನನಗೆ ನನ್ನ ಪಾಪದ ಚಿಂತೆ. ಕೌರವರಿಂದ ಪಾಂಡವರೇ ಹತರಾಗಲಿ, ಪಾಂಡವರಿಂದ ಕೌರವರೇ ಹತರಾಗಲಿ, ಒಟ್ಟಿನಲ್ಲಿ ನನ್ನ ಪಾಪ ಪರಿಹಾರವಾದರೆ ಸಾಕು. ನಾನು ಈಗಲೇ ಗುರುಪ್ರದಕ್ಷಿಣೆಗೆ ಹೋಗುವೆನು, ಬರುವೆನು ಕೃಷ್ಣ. ಶಂಭೋ ಮಹಾದೇವ ಅಣ್ಣ! ಶಂಭೋ ಮಹಾದೇವ ಅಣ್ಣ! ಶಂಭೋ ಮಹಾದೇವ ಅಣ್ಣ! ಹಬ್ಬ, ಅಂತೂ ನನ್ನ ಪ್ರೇರಣೆಯಿಂದ ಅಣ್ಣನನ್ನು 21 ದಿನ ಭೂಪ್ರದಕ್ಷಿಣೆಗೆ ಕಳಿಸಿದಾಯಿತು. ಇನ್ನು ಆತನು ಬರುವಷ್ಟರಲ್ಲಿ ಕೇವಲ 18 ದಿನಗಳಲ್ಲಿ ಈ ಕುರುಕ್ಷೇತ್ರ ಸಂಗ್ರಮವನ್ನು ಸಂಪೂರ್ಣಗೊಳಿಸುವನು. ಯೋಗಮಾಯೆ ಜಾಗರೂಕಳಾಗು.